ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯಾವ ರೀತಿಯಾಗಿ ಲೆಟರ್ ರೈಟಿಂಗನ್ನು ಬರೀಬೇಕು ಅಂತ ಕಲಿಸ್ತಾ ಇದ್ದೇನೆ. ಯಾಕಂದರೆ ಬಹಳ ಜನ ಲಾಸ್ಟ್ ಟೈಮ್ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ನಲ್ಲಿ ಆಯಿತಾ ಔಟ್ ಆಫ್ ಔಟ್ ತೆಗೆಯುವ ಜಾಗದಲ್ಲಿ 1, 2, 3 ಹೀಗೆ ತೆಗೆದಿದ್ದೀರಾ. ಇದು 4 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಕನ್ನಡದಲ್ಲಿ ಲೆಟರ್ ರೈಟಿಂಗಿಗೆ 4 ಅಂಕಗಳು ಇದ್ದಾವೆ. ಈ ಒಂದು ಪತ್ರ ಫಾರ್ಮಲ್ಲೋ ಇನ್ಫಾರ್ಮಲ್ಲೋ ಅಂತ ಮೊದಲು ತಿಳ್ಕೋಬೇಕು ತಾವುಗಳು. ಬನ್ನಿ. ಲೋಕೇಶ್ವರಿ ನಿಮ್ಮ ಹೆಸರು ಏನೇ ಆಗಿರಲಿ, ಇಸ್ಲಾಂ ಆಗಿರಲಿ, ದಯಾನಂದ್ ಆಗಿರಲಿ, ಅಥವಾ ದಾನಶೂರ ಕರ್ಣ ಅಂತ ಆಗಿರಲಿ, ಏನಾದರೂ ಆಗಿರಲಿ, ಇಲ್ಲಿ ಪತ್ರ ಬರೆಯುವ ಸಮಯದಲ್ಲಿ ನಿಮ್ಮ ಹುಡುಗಿ ಆಗಿದ್ದರೆ ಲೋಕೇಶ್ವರಿ ಅಂತ ತಗೊಳ್ಳಿ, ಆಯಿತಾ. ಅದು ಹುಡುಗ ಆಗಿದ್ದರೆ ದಯಾನಂದ ಅಂತ ತಗೊಳ್ಳಿ, ಏನಾದರೂ ತಗೋಬೋದು ಹುಡುಗಿ ಹೆಸರಾದರೂ. ನೀವು ದ್ವಿತೀಯ PUC ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜು, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ ಈ ವಿಳಾಸದಲ್ಲಿ ನೀವೆಂದು ಭಾವಿಸಿ ಅಂದರೆ ಇಮ್ಯಾಜಿನ್ ಅಂತ. ಇಮ್ಯಾಜಿನ್ ಯುವರ್ ಸೆಲ್ಫ್, ಯುವರ್ ನೇಮ್ ಇಸ್ ದಯಾನಂದ್ ಆರ್ ಲೋಕೇಶ್ವರಿ ಅಂತ. ಯು ಆರ್ ಸ್ಟಡಿಂಗ್ PUC ವೇರ್, ಬೈಲಹೊಂಗಲ, ಬೆಳಗಾವಿ ಜಿಲ್ಲೆ ಅಂತ ಭಾವಿಸಿ. ಶಾಂತಮ್ಮ, ಇದು ಅಡ್ರೆಸ್ ಆಯಿತಾ, ರಾಣೆಬೆನ್ನೂರು ರಸ್ತೆ, ಹುಬ್ಬಳ್ಳಿ ಈ ವಿಳಾಸದಲ್ಲಿ ವಾಸವಾಗಿರುವ ನಿಮ್ಮ ತಾಯಿಗೆ ಪ್ರವಾಸಕ್ಕೆ ಹೋಗಲು ಹಣ ಮತ್ತು ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಿರಿ. ರೈಟ್ ಎ ಲೆಟರ್ ಟು ಯುವರ್ ಮದರ್ ಆಸ್ಕಿಂಗ್. ನೋಡಿ, ಇಲ್ಲಿ ತಾವುಗಳು ನಿಮ್ಮ ತಾಯಿಗೆ ಪತ್ರವನ್ನು ಬರೀತಾ ಇರೋದು. ಹಾಗಿದ್ದರೆ ಇದು ಇನ್ಫಾರ್ಮಲ್ ಲೆಟರ್ ಅಂತ ನಾವು ಕರೆಯುತ್ತೇವೆ. ಇದು ಫಾರ್ಮಲ್ ಅಲ್ಲ. ಹಾಗಿದ್ದರೆ ಇನ್ಫಾರ್ಮಲ್ ಲೆಟ್ರನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡ್ಕೊಳ್ಳಿ. ಇವರಿಂದ ಅಂತ ಬರೀಬೇಕು. ಇವರಿಂದ ಅಂದರೆ ಫ್ರಮ್ ಅಂತ ಹಾಕಿಬಿಟ್ಟು ಕಾಪಿ ಮಾಡಿ ಬರೆಯೋದ್ರಿ. ನೋಡಿ, 1, 2, 3, 4, 5 ಈ 5 ಲೈನು ಕಾಪಿ ಮಾಡಿ ಬರೆಯುವಂಥದ್ದು. ಎಲ್ಲಿಂದ ಅಂತ ತೋರಿಸಿ ನೋಡಿ. ಲೋಕೇಶ್ವರಿ, ದಯಾನಂದ್ ಯಾವುದಾದ್ರೂ ಒಂದು ಬರೀರಿ. ದ್ವಿತೀಯ PUC ಅಂತ ದ್ವಿತೀಯ PUC, ಸಂಗೊಳ್ಳಿ ರಾಯಣ್ಣ ಪದವಿ ಪೂರ್ವ ಕಾಲೇಜ್. ಫಸ್ಟ್ ಲೈನ್ ಪೂರ್ತಿ ಕಾಪಿ ಮಾಡಿದರೆ ಫರ್ಮ್ ಅಡ್ರೆಸ್ ರೆಡಿ ಆಯಿತು. ಕಾಪಿ ಮಾಡಿ ಬರೀರಿ. ಇದರಲ್ಲೂ ಕೂಡ ಬಹಳ ವಿದ್ಯಾರ್ಥಿಗಳು ಸ್ಪೆಲ್ಲಿಂಗ್ ತಪ್ಪನ್ನು ಮಾಡ್ತಾ ಇದ್ದೀರಾ. ನನ್ನ ಉದ್ದೇಶ ನಿಮ್ಮ 5 ನಿಮಿಷ ತೆಗೆದುಕೊಳ್ಳುವಂಥದ್ದು ಎಕ್ಸಾಮಲ್ಲಿ 4ಕ್ಕೆ 4 ಅಂಕಗಳು ಬರಲಿ ಅಂತ, ಆಯಿತಾ. ಕಾಪಿ ಮಾಡಿ ಫುಲ್ಲು, ಆಯಿತಾ. ಈ ದಿನಾಂಕನೂ ಕೂಡ ಅಷ್ಟೇ, ನಿಮ್ಮ ಒಂದು ಕ್ವಶನ್ ಪೇಪರಲ್ಲೇ ಮೇಲೆ ಇರುತ್ತೆ ಯಾವ ದಿನಾಂಕ ಅಂತ ಕನ್ನಡದಲ್ಲೇ, ಅದನ್ನೇ ಇಲ್ಲಿ ಕಾಪಿ ಮಾಡಿ ಬರೀರಿ. ನಂತರದಲ್ಲಿ ಪೂಜ್ಯ ನೋಡಿ, ಶ್ರೀ ತಾಯಿಯವರಿಗೆ ನಿಮ್ಮ ಮಗಳು ಮಾಡುವ, ಇಲ್ಲಿ ಮಗಳು ಅಂತ ಇದೆ, ತಾವುಗಳು ದಯಾನಂದ್ ಅಂತ ತಗೊಂಡಿದ್ರೆ ಇಲ್ಲಿ ಮಗ ಮಾಡುವ, ಆಯಿತಾ, ನಮಸ್ಕಾರಗಳು ಅಂತ ಬರೀರಿ. ನಿಮಗೆ ಈಗ ಸ್ಪೆಲ್ಲಿಂಗ್ ಕಷ್ಟ ಆಗಿದ್ದನ್ನು ತಗೊಂಡು ಬರೆದು ಮಾರ್ಕ್ಸ್ ಕಳ್ಕೊಳಕ್ಕಿಂತ ಈಸಿಯಾಗಿ ಸಿಂಪಲ್ಲಾಗಿ ಬರಿಬೋದು. ಅರ್ಥ ಆಗುತ್ತಾ? ಮಗ ಮಾಡುವ ನಮಸ್ಕಾರಗಳು ಅಂತಲೂ ಕೂಡ ಬರಿಬೋದು. ನಾನು ಇಲ್ಲಿ ಆರೋಗ್ಯವಾಗಿದ್ದೇನೆ, ನೀವು ಅಲ್ಲಿ ಆರೋಗ್ಯವಾಗಿದ್ದೀರೆಂದು ಭಾವಿಸಿದ್ದೇನೆ, ನನ್ನ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ನಡೆದಿದೆ ಅಂತ ಈ ರೀತಿಯಾಗಿ ಬರಿಬೇಕು. ಯಾಕಂದರೆ ಯಾಕೆ ಬರಿಬೇಕು ಅಂದರೆ, ನೀವು ಕಾಲೇಜಿನಿಂದ ಬರಿತಾ ಇರೋದು ನಿಮ್ಮ ಊರಿಗೆ, ನಿಮ್ಮ ತಾಯಿಗೆ ಪತ್ರ ಬರಿತಾ ಇದ್ದೀರಾ. ಈಗ ಪತ್ರ ಬರೆಯಲು ಕಾರಣವೇನೆಂದರೆ, ನೋಡಿ ಯಾಕೆ ಬರಿತಾ ಇದ್ದೀನಿ ಅಮ್ಮ, ರೀಸನನ್ನು ಬರಿಬೇಕು. ರೀಸನ್ ಕೂಡ ಅವರೇ ಕೊಟ್ಟಿದ್ದಾರೆ. ಕಾರಣವೇನೆಂದರೆ, ನಮ್ಮ ಕಾಲೇಜಿನಲ್ಲಿ 10 ದಿನಗಳ ಪ್ರವಾಸಕ್ಕೆ, ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಿದ್ದಾರೆ. ಎಜುಕೇಷನಲ್ ಟೂರ್, ಆಯಿತಾ. ಪ್ರವಾಸಕ್ಕೆ ಹೋಗಲು ಅನುಮತಿಯನ್ನು ನೀಡಲು ಕೋರುತ್ತೇನೆ. ಈ ಸಲ ಉತ್ತರ ಭಾರತದ ಶ್ರೇಷ್ಠ ಧಾರ್ಮಿಕ ಸ್ಥಳಗಳಾದ ಕಾಶಿ, ಬದ್ರಿನಾಥ, ಕೋರನ, ನಿಮಗೆ ಏನು ತಿಳಿತು ಎಲ್ಲರೂ ಬರೀರಿ. ಅಥವಾ ತಾವುಗಳು ಏನಂತೀರ, ತಾವುಗಳು ನಾರ್ತ್ ಸೈಡ್ ಹೋಗ್ತಾ ಇದ್ದೀವಿ ಅಂತ ಬರೆದು ಅದೇ ಉತ್ತರ ಅಂದರೆ ನಾರ್ತ್, ಆಯಿತಾ. ಹೋಗ್ತಾ ಇದ್ದೀವಿ ಅಂತ ಬರೆದು ಡೆಲ್ಲಿ ಹೋಗ್ತಾ ಇದ್ದೀವಿ, ತಾಜ್ ಮಹಲ್ ನೋಡ್ಕೊತೀವಿ, ಆಗ್ರಾಕ್ಕೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಏನು ಬೇಕೆಲ್ಲದು ಕೂಡ ಬರೀರಿ, ಆಯಿತಾ. ಈ ಎಲ್ಲ ಪ್ರದೇಶಗಳು ಪ್ರವಾಸವನ್ನು ಯೋಚಿಸಿದ್ದಾರೆ, ಆಯಿತಾ. ಪ್ರವಾಸದ ಒಟ್ಟು ವೆಚ್ಚ 10,000 ಎಂದು ನಿಗದಿ ಮಾಡಿದ್ದಾರೆ. ಇದು ನನಗೆ ಪ್ರವಾಸ ಮಾಡಲು ಸುವರ್ಣ ಅವಕಾಶ ಎಂದು ತಿಳಿಯುತ್ತೇನೆ. ಪ್ರವಾಸ ಹೋಗಿ ಬರುವ ನಂತರ ಪ್ರವಾಸದ ಅನುಭವಗಳನ್ನು ಪತ್ರದ ಮೂಲಕ ತಿಳಿಸುತ್ತೇನೆ. ಆದ್ದರಿಂದ ನಿಗದಿಪಡಿಸಿದ ಹಣವನ್ನು ಕಳಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಇಂತಿ ನಿಮ್ಮ ವಂದನೆಗಳು ಅಂತ ಮಧ್ಯದ ಪೇಜಿನ ಮಧ್ಯಭಾಗದಲ್ಲಿ ಇರಲಿ. ಎಲ್ಲವೂ ಕೂಡ ತಾವುಗಳು ನೋಡ್ಬೋದು, ಆಯಿತಾ. ರೈಟ್ ಸೈಡ್ ಆಫ್ ಯುವರ್ ಮಾರ್ಜಿನ್, ನಿಮ್ಮ ಪೇಪರಿನ ಏನಂತೀರ ರೈಟ್ ಸೈಡ್, ಆಯಿತಾ. ತಾವುಗಳು ಫ್ರಮ್ ಅಡ್ರೆಸ್ಸು ಕೂಡ ರೈಟಲ್ಲೇ ಇದೆ, ಆಯಿತಾ. ಎಲ್ಲ ವಂದನೆಗಳು ಸೆಂಟ್ರ್ ಬರೆದು ಇಲ್ಲಿ ಟು ಅಡ್ರೆಸ್ ನೋಡಿ. ಈಗ ಇಂತಿ ನಿಮ್ಮ ಪ್ರೀತಿಯ ಮಗಳು ಲೋಕೇಶ್ವರಿ ಅಂತ ಬರೆದು, ಅಂದರೆ ಇಂತಿ ನಿಮ್ಮ ಅಂತ ಹೇಳಿದರೆ ಯುವರ್ಸ್ ಫೇತ್ಫುಲಿ ಅಂತ ಎಲ್ಲ ಈ ಕಡೆ ಬರೆದು, ಕೊನೆಗೆ ಲಾಸ್ಟ್ಗೆ ಹೊರ ವಿಳಾಸ ಅಂದರೆ ಎನ್ಯುಲೋಪಿನ ಮೇಲೆ ಬರೆಯೋ ವಿಳಾಸ, ಶಾಂತಮ್ಮ ಅಂದರೆ ನಿಮ್ಮ ತಾಯಿಯ ಹೆಸರು, ಅಡ್ರೆಸ್ ಬರೆದ್ರೆ ಮುಗೀತು. ಈ ರೀತಿಯಾಗಿ ಬರೆದ್ರೆ 4ಕ್ಕೆ 4 ಅಂಕ ನಿಮಗೆ 100% ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.